Collegiate Education, BA program, third semester, economic subject, macroeconomic analysis paper, module macroeconomic policy targets and instruments. And today's topic is objectives of monetary policy. ಈ ದಿನದ ವಿಷಯ ಹಣಕಾಸು ನೀತಿಯ ಉದ್ದೇಶಗಳು. Dear students, as we know the meaning of monetary policy is concerned with Central Bank of India and deciding how much money the economy should have, or perhaps more correctly deciding whether to increase or decrease the purchasing power of money. ಹಣಕಾಸು ನೀತಿಯು ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಣ ಚಲಾವಣೆ ಇರಬೇಕು ಎಂಬುದನ್ನು ನಿರ್ಧರಿಸುವುದಕ್ಕೆ ಸಂಬಂಧಿಸಿದಂತೆ ಇರುವಂತಹ ನೀತಿಯಾಗಿದೆ. ಇದು ಕೇಂದ್ರ ಬ್ಯಾಂಕಿಗೆ ಇರತಕ್ಕಂಥ ಒಂದು ಸ್ವಾಯತ್ತ ಅಧಿಕಾರವಾಗಿದೆ. ಅರ್ಥವ್ಯವಸ್ಥೆಯಲ್ಲಿ ಹಣದ ಚಲಾವಣೆಯನ್ನು ನಿಯಂತ್ರಿಸುವ ಹಾಗೂ ಬಡ್ಡಿಯ ದರವನ್ನು ನಿರ್ಧರಿಸುವ, ಎಷ್ಟು ಪ್ರಮಾಣದಲ್ಲಿ ಹಣ ಚಲಾವಣೆ ಇರಬೇಕು ಎಂದು ತೀರ್ಮಾನಿಸುವ ಮಹತ್ವದ ಕಾರ್ಯವನ್ನು ಕೇಂದ್ರ ಬ್ಯಾಂಕ್ ಈ ಹಣಕಾಸು ನೀತಿಯ ಮೂಲಕ ಮಾಡುತ್ತದೆ. ಹಣಕಾಸು ನೀತಿಯ ಪ್ರಮುಖ ಉದ್ದೇಶಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನ್ಯೂಟ್ರಲಿಟಿ ಆಫ್ ಮನಿ. ಅಕಾರ್ಡಿಂಗ್ ಟು ನ್ಯೂಟ್ರಲಿಸ್ಟ್ಸ್, ದ ಮಾನಿಟರಿ ಚೇಂಜ್ causes distortion and disturbances in the proper operation of the economic system of the country. Wickstead, Hayek and Robertson are the chief exponents of neutral money. They hold the view that monetary authority should aim at neutrality of money in the economy. Any monetary change is the root cause of all economic fluctuations. ಹಣಕಾಸಿನ ಸ್ಥಿರತೆಯನ್ನು ಕಾಪಾಡಬೇಕಾಗಿದ್ದು ಕೇಂದ್ರ ಬ್ಯಾಂಕಿನ ಆದ್ಯ ಕರ್ತವ್ಯ ಎಂಬುದಾಗಿ ವಿಕ್ಸ್ಟೇಟು, ಹಯಾಕು, ರಾಬರ್ಟ್ಸನ್ ಪ್ರತಿಪಾದಿಸಿದ್ದಾರೆ. ಹಣಕಾಸಿನ ಅಸ್ಥಿರತೆಯಿಂದಾಗಿ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗುತ್ತದೆ ಎನ್ನುವುದು ಇವರ ಅಭಿಪ್ರಾಯ. ಎರಡನೇದು, ಹಣಕಾಸು ನೀತಿಯ ಮೂಲಕ ವಿನಿಮಯ ಸ್ಥಿರತೆಯನ್ನು ನಾವು ಕಾಪಾಡಿಕೊಳ್ಬೋದು. ಎಕ್ಸ್ಚೇಂಜ್ ಸ್ಟ್ಯಾಬಿಲಿಟಿ. ವಿನಿಮಯ ಸ್ಥಿರತೆ ಎನ್ನುವಂಥದ್ದು ಒಂದು ಸಾಂಪ್ರದಾಯಿಕವಾದಂತಹ ಉದ್ದೇಶವಾಗಿರುತ್ತದನ್ನು ನಾವು ಗಮನಿಸ್ತೇವೆ. And it was popularly known as expand currency and credit when gold is coming in. ಇದು ಸುವರ್ಣ ಪ್ರಮಿತಿಯಲ್ಲಿ ಕಂಡುಬರುವಂತಹ ಒಂದು ಅಂಶ. ಎಕ್ಸ್ಪ್ಯಾಂಡ್ ಕರೆನ್ಸಿ ಅಂಡ್ ಕ್ರೆಡಿಟ್ when gold is coming in. ಕಾಂಟ್ರಾಕ್ಟ್ ಕರೆನ್ಸಿ ಅಂಡ್ ಕ್ರೆಡಿಟ್ when gold is going out. ಯಾವಾಗ ಸುವರ್ಣ ಅಂದ್ರೆ ಬಂಗಾರ ನಮ್ಮ ದೇಶದ ಒಳಗೆ ಬರ್ತದೆ, ಆವಾಗ ಎಕ್ಸ್ಪ್ಯಾಂಡ್ ಕರೆನ್ಸಿ ನೀತಿಯನ್ನು ಅನುಸರಿಸಬೇಕು. ಯಾವಾಗ ಬಂಗಾರ ನಮ್ಮ ದೇಶದಿಂದ ಹೊರಗೆ ಹೆಚ್ಚು ಹೋಗ್ತಾ ಇರುತ್ತೋ ಅವಾಗ ಕಾಂಟ್ರಾಕ್ಟ್ ಕರೆನ್ಸಿ ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು. ಅಂಡ್ ದಿ ಸಿಸ್ಟಮ್ ವಿಲ್ ಕರೆಕ್ಟ್ ದ ಡಿಸ್ಇಕ್ವಿಲಿಬ್ರಿಯಮ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂಡ್ ಎಕ್ಸ್ಚೇಂಜ್ ಸ್ಟ್ಯಾಬಿಲಿಟಿ ವಿಲ್ ಬಿ ಮೇಂಟೈನ್ಡ್. ಈ ಒಂದು ವ್ಯವಸ್ಥೆಯು ಆರ್ಥಿಕ ವ್ಯವಸ್ಥೆಯಲ್ಲಿ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಕಾಪಾಡುವುದರ ಜೊತೆಗೆ ಪಾವತಿ ಶಿಲಕಿನ ಸಮತೋಲನವನ್ನು ಕಾಪಾಡಿ ವಿನಿಮಯ ದರದ ಸ್ಥಿರತೆಯನ್ನು ಕಾಪಾಡುತ್ತದೆ ಅನ್ನುವಂಥದ್ದು. ಇಟ್ ಮಸ್ಟ್ ಬಿ ನೋಟೆಡ್ ದಟ್ ಇಫ್ ದರ್ ಈಸ್ ಎ ಇನ್ಸ್ಟಾಬಿಲಿಟಿ ಇನ್ ದ ಎಕ್ಸ್ಚೇಂಜ್ ರೇಟ್ಸ್, ಒಂದು ವೇಳೆ ವಿನಿಮಯ ದರದಲ್ಲಿ ಅಸ್ಥಿರತೆ ಇದ್ದಾಗ, ಅಸಮತೋಲನ ಇದ್ದಾಗ, ಇಟ್ ವುಡ್ ರಿಸಲ್ಟ್ ಇನ್ ಔಟ್ಫ್ಲೋ ಆರ್ ಇನ್ಫ್ಲೋ ಆಫ್ ಗುಡ್ ರಿಸಲ್ಟಿಂಗ್ ಇನ್ ಅನ್ಫೇವರಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಇದು ಯಾವುದಕ್ಕೆ ಕಾರಣ ಆಗುತ್ತೆ ಅಂದರೆ ಪಾವತಿ ಶಿಲಕಿನ ಅಸಮತೋಲನಕ್ಕೆ ಕಾರಣ ಆಗಿ ನಮ್ಮ ಆಮದುಗಳು ಹೆಚ್ಚಾಗಿ ರಫ್ತಿನ ಪ್ರಮಾಣ ಕಡಿಮೆಯಾಗುವುದರ ಮೂಲಕ ಪಾವತಿ ಶುಲ್ಕಿನ ಸಮಸ್ಯೆ ಎದುರಾಗ್ತದೆ. ಇಂಥ ಪಾವತಿ ಶುಲ್ಕಿನ ಕೊರತೆಯನ್ನು ನೀಗಿಸಬೇಕಾದ್ರೆ ಹಣಕಾಸು ನೀತಿಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಅಂಡ್ ಎಕ್ಸ್ಚೇಂಜ್ ಸ್ಟ್ಯಾಬಿಲಿಟಿ, ಇಟ್ ಲೀಡ್ಸ್ ಟು ವೈಲೆಂಟ್ ಫ್ಲಕ್ಚುಯೇಷನ್ಸ್ ರಿಸಲ್ಟಿಂಗ್ ಇನ್ ಎನ್ಕರೇಜ್ಮೆಂಟ್ ಆಫ್ ಸ್ಪೆಕ್ಯುಲೇಟಿವ್ ಆಕ್ಟಿವಿಟೀಸ್ ಇನ್ ದ ಮಾರ್ಕೆಟ್. ಸಟ್ಟ ವ್ಯಾಪಾರ ಚಟುವಟಿಕೆಗಳನ್ನು ನಿಯಂತ್ರಿಸುವ ಉದ್ದೇಶದಿಂದಲೂ ಕೂಡ ನಾವು ಈ ಹಣಕಾಸು ನೀತಿಯನ್ನು ರೂಪಿಸಬೇಕಾಗ್ತದೆ.
Heavy fluctuations lead to loss of confidence on the part of domestic and foreign capitalists, resulting in adverse impact in capital outflow, which may also result in capital formation and growth. ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯಲ್ಲಿ ಅಸ್ಥಿರತೆ ಉಂಟಾದಾಗ ಅಥವಾ ಅಗಾಧ ಪ್ರಮಾಣದ ಏರಿಳಿತಗಳು ಉಂಟಾದ ಸಂದರ್ಭದಲ್ಲಿ ಅದು ಆಂತರಿಕ ಮತ್ತು ವಿದೇಶಿ ಬಂಡವಾಳ ಹೂಡಿಕೆದಾರರ ಒಂದು ವಿಶ್ವಾಸವನ್ನು ಕಳೆದುಕೊಳ್ಳುತ್ತದೆ ಮತ್ತು ಇದು ಆರ್ಥಿಕ ಅಭಿವೃದ್ಧಿಯ ಮೇಲೆ ಋಣಾತ್ಮಕ ಪ್ರಭಾವವನ್ನು ಬೀರುತ್ತದೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಬಂಡವಾಳ ಕ್ರೋಢೀಕರಣ ಮತ್ತು ಆರ್ಥಿಕ ಪ್ರಗತಿ ಕುಸಿತಕ್ಕೆ ಈ ಒಂದು ಎಕ್ಸ್ಚೇಂಜ್ ಇನ್ಸ್ಟ್ಯಾಬಿಲಿಟಿ, ಹೆವಿ ಫ್ಲಕ್ಚುಯೇಷನ್ಸ್, ಅಧಿಕವಾದಂಥ ಏರಿಳಿತಗಳು ಕಾರಣವಾಗುತ್ತೆ. ಇಂತಹ ಅಧಿಕ ಏರಿಳಿತಗಳನ್ನು ನಿಯಂತ್ರಣಕ್ಕೆ ತರುವುದಕ್ಕಾಗಿ ಹಣಕಾಸು ನೀತಿಯನ್ನು ರೂಪಿಸಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ಫ್ಲಕ್ಚುಯೇಷನ್ಸ್ ಇನ್ ಎಕ್ಸ್ಚೇಂಜ್ ರೇಟ್ಸ್ ಬ್ರಿಂಗ್ ರಿಪ್ರಿಕಾಷನ್ಸ್ ಇನ್ ದ ಇಂಟರ್ನಲ್ ಪ್ರೈಸ್ ಲೆವೆಲ್. ಅಂದರೆ ವಿನಿಮಯ ದರದ ಏರಿಳಿತಗಳಿಂದಾಗಿ ಆಂತರಿಕ ಬೆಲೆಗಳ ಬದಲಾವಣೆಗಳು ಕೂಡ ಏರಿಳಿತಕ್ಕೆ ಒಳಗಾಗುತ್ತೆ ಅನ್ನುವಂಥದ್ದು. ಪ್ರೈಸ್ ಸ್ಟ್ಯಾಬಿಲಿಟಿ. ದೇಶದ ಆಂತರಿಕವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳು ಸ್ಥಿರತೆಯನ್ನು ಕಾಪಾಡುವ ಉದ್ದೇಶ ಹಣಕಾಸು ನೀತಿಯದ್ದಾಗಿರುತ್ತದೆ. ಕೇಂದ್ರ ಬ್ಯಾಂಕಿನ ಪ್ರಮುಖವಾದ ಉದ್ದೇಶವೇ ಆಂತರಿಕ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಪಾಡ್ತಕ್ಕಂಥದ್ದು. ಎಕನಾಮಿಸ್ಟ್ಸ್ ಲೈಕ್ ಕ್ರಸ್ಟರ್, ಕ್ಯಾಸಲ್ ಅಂಡ್ ಕ್ಯಾನ್ ಸಜೆಸ್ಟೆಡ್ ಪ್ರೈಸ್ ಸ್ಟೆಬಿಲೇಷನ್ ಆಸ್ ಎ ಮೇನ್ ಆಬ್ಜೆಕ್ಟಿವ್ ಆಫ್ ಮಾನಿಟರಿ ಪಾಲಿಸಿ. ಕ್ರಸ್ಟರ್ ಕ್ಯಾಸಲ್ ಮತ್ತು ಜಾನ್ ಮಿನಾರ್ಡ್ ಕೇನ್ಸ್ ರವರು ಪ್ರತಿಪಾದಿಸಿದಂತೆ ಬೆಲೆಯ ಸ್ಥಿರತೆಯೇ ಹಣಕಾಸು ನೀತಿಯ ಪ್ರಮುಖ ಉದ್ದೇಶವಾಗಿದೆ ಅನ್ನುವಂಥದ್ದು. ಇಟ್ ಪ್ರಮೋಟ್ಸ್ ಬಿಸ್ನೆಸ್ ಆಕ್ಟಿವಿಟಿ ಆ್ಯಂಡ್ ಎನ್ಶೋರ್ಸ್ equitable distribution of income and wealth. As a consequence, there is a general wave of prosperity and welfare in the community. Price stability also impedes economic progress as there is no incentive left with the business community to increase production of qualitative goods. ಆಂತರಿಕ ಬೆಲೆ ಸ್ಥಿರತೆಯು ಉದ್ದಿಮೆದಾರರ, ವ್ಯಾಪಾರಸ್ಥರ, ಬಂಡವಾಳದಾರರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ಅರ್ಥವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತಿನ ಸಮಾನ ಹಂಚಿಕೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಸೊ ಇದರ ಪರಿಣಾಮವಾಗಿ ಅರ್ಥವ್ಯವಸ್ಥೆಯಲ್ಲಿ ಸಮೃದ್ಧಿ ಮತ್ತು ಸಮಾಜ ಕಲ್ಯಾಣ, ರಾಷ್ಟ್ರದ ಕಲ್ಯಾಣ, ಆರ್ಥಿಕ ಕಲ್ಯಾಣ, ಸಮುದಾಯದ ಕಲ್ಯಾಣ ಉಂಟಾಗುತ್ತದೆ ಎನ್ನುವುದು. It discourages exports and encourages imports. But it is admitted that price stability does not mean price rigidity or price stagnation. A mild increase in the price level provides a tonic for economic growth. It keeps all virtues of a stable price. ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ. ಪ್ರೈಸ್ ಸ್ಟೆಬಿಲಿಟಿ ಅದರ ಅರ್ಥ ಪ್ರೈಸ್ ರಿಜಿಡಿಟಿ ಅಲ್ಲ. ಅಂದರೆ ಒಂದೇ ಬೆಲೆಗೆ ಅಂಟಿಕೊಂಡಿರ್ತಕ್ಕಂಥ ಸನ್ನಿವೇಶ ಅಲ್ಲ, ಅಥವಾ ಚಲನರಹಿತ ಸ್ಥಿತಿಯಲ್ಲಿ ಅಲ್ಲ. ಸ್ವಲ್ಪ ಪ್ರಮಾಣದ ಬೆಲೆಗಳು, ಸರಕು ಮತ್ತು ಸೇವೆಗಳ ಬೆಲೆಗಳು ಏರಿಕೆಯಲ್ಲಿ ಇರಲೇಬೇಕು. ನಾವು ಗಮನಿಸಿದಾಗ ಇನ್ಫ್ಲೇಷನ್ನಲ್ಲಿ ತೆರಳುವ, ನಡೆಯುವ, ಓಡುವ ನಾಗಲೋಟದ ಹಣದುಬ್ಬರ ಅಂತ ನಾವು ಚರ್ಚಿಸಿದ್ದೇವೆ. ನಾಗಲೋಟದ ಹಣದುಬ್ಬರ ಆರ್ಥಿಕ ವ್ಯವಸ್ಥೆಗೆ ಅಪಾಯಕಾರಿ. ಆದರೆ ಚಲಿಸುವ ಹಣದುಬ್ಬರ ಅಂದರೆ ನಿಧಾನವಾಗಿ ಬೆಲೆಗಳು ಸ್ವಲ್ಪ ಪ್ರಮಾಣದಲ್ಲಿ ಏರಿರಬೇಕು. ಎ ಮೈಲ್ಡ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಲೆವೆಲ್ ಪ್ರೊವೈಡ್ಸ್ ಎ ಟಾನಿಕ್ ಫಾರ್ ಎಕನಾಮಿಕ್ ಗ್ರೌತ್ ಅಂತ ಹೇಳ್ತಾರೆ. ಆದ್ದರಿಂದ ಬೆಲೆಗಳಲ್ಲಿ ಸಂಪೂರ್ಣವಾಗಿ ಅದು ಕಡಿಮೆ ಮಾಡೋದು ಉತ್ಪಾದನಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇವರ ವಾದ. ಹಾಗೆ ನಾಲ್ಕನೆಯ ಪ್ರಮುಖವಾದಂಥ ಉದ್ದೇಶ ಫುಲ್ ಎಂಪ್ಲಾಯ್ಮೆಂಟ್. ಯಾವುದೇ ಒಂದು ದೇಶದ ಸರ್ಕಾರಗಳ ಆರ್ಥಿಕ ವ್ಯವಸ್ಥೆಯ ಪ್ರಮುಖವಾದ ಉದ್ದೇಶ ಪೂರ್ಣೋದ್ಯೋಗ ಸ್ಥಾಪನೆಯ ಗುರಿ. ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ದೇಶದ ಸಮಗ್ರ ಸಂಪನ್ಮೂಲಗಳು ಕೂಡ ಸದ್ಬಳಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಥಿಕ ನೀತಿಗಳು ರಚನೆ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳೇ, ಹಣಕಾಸು ನೀತಿಯು ಈ ಒಂದು ಪೂರ್ಣೋದ್ಯೋಗ ಸ್ಥಾಪಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಟ್ ಇಂಪ್ಲೈಸ್ ನಾಟ್ ಓನ್ಲಿ ಎಂಪ್ಲಾಯ್ಮೆಂಟ್ ಆಫ್ ಆಲ್ ಟೈಪ್ ಆಫ್ ಲೇಬರರ್ಸ್ ಬಟ್ ಆಲ್ಸೋ ಇನ್ಕ್ಲೂಡ್ಸ್
the employment of all economic resources. It is not an end in itself, rather a precondition for maximum social and economic welfare. ಫುಲ್ ಎಂಪ್ಲಾಯ್ಮೆಂಟ್, ಪೂರ್ಣೋದ್ಯೋಗ ಅಂದರೆ ಕೇವಲ ಉದ್ಯೋಗವನ್ನು ಕಲ್ಪಿಸೋದು ಅಷ್ಟೇ ಅಲ್ಲ, ಲಭ್ಯವಿರುವ ಎಲ್ಲ ಆರ್ಥಿಕ ಸಂಪನ್ಮೂಲಗಳನ್ನು ಉತ್ಪಾದನಾ ಚಟುವಟಿಕೆಗಳಲ್ಲಿ ಅದನ್ನು ಬಳಸಿ ಅದರಿಂದ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವುಗಳನ್ನು ಬಳಕೆ ಮಾಡ್ಕೊಳ್ತಾ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಆ ಮೂಲಕ ಆರ್ಥಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಾಧ್ಯ ಇದೆ ಅನ್ನುವಂಥದ್ದು. There is a maximum economic and social welfare through monetary policy. So during World Depression, the problem of unemployment had increased rapidly. ವಿಶ್ವ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸಿತು 1929-30 ಅವಧಿಯಲ್ಲಿ. ಆ ಸಂದರ್ಭದಲ್ಲಿ ವಿಶ್ವಾದ್ಯಂತ ಈ ನಿರುದ್ಯೋಗದ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಾ ಇತ್ತು. ಆ ನಂತರದಲ್ಲಿ ಪೂರ್ಣೋದ್ಯೋಗ ಅನ್ನುವಂಥದ್ದು ಹಣಕಾಸು ನೀತಿಯ ಪ್ರಮುಖವಾದ ಗುರಿಯಾಗಿ ನಿಗದಿಪಡಿಸಲಾಯಿತು. However, with the publication of Keynes' General Theory of Employment, Interest and Money in 1936, the objective of full employment gained full support as the chief objective of monetary policy. ಕೇನ್ಸ್ ರವರ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಎನ್ನುವಂಥ ಕೃತಿ 1936ರಲ್ಲಿ ಪ್ರಕಟಗೊಂಡ ನಂತರದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಹಣಕಾಸು ನೀತಿಯ ಪಾತ್ರ ದೊಡ್ಡದಾಗ್ತಾ ಹೋಯಿತು. ಹೇಗೆಂದರೆ ಪೂರ್ಣೋದ್ಯೋಗ ಸ್ಥಾಪನೆಗೆ ಹಣಕಾಸು ನೀತಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದು. ಹಾಗಾಗಿ ಅರ್ಥವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಸ್ಥಾಪನೆಗೆ ಹಣಕಾಸು ನೀತಿ ಪೂರಕವಾಗಿದೆ. ಪ್ರೊಫೆಸರ್ ಚೌಧರ್ ಪ್ರಕಾರ is of the view that the main object of monetary policy of a country is to bring about equilibrium between saving and investment at full employment level. ಚೌಧರ್ ಹೇಳುವಂತೆ ಹಣಕಾಸು ನೀತಿಯ ಪ್ರಮುಖವಾದ ಉದ್ದೇಶವೇ ಒಂದು ದೇಶದಲ್ಲಿ ಸಮತೋಲನವನ್ನು ಸಾಧಿಸಿ, ಅಂದರೆ ಉಳಿತಾಯ ಮತ್ತು ಹೂಡಿಕೆ ನಡುವೆ ಸಮತೋಲನವನ್ನು ಸಾಧಿಸಿ ಆ ಮೂಲಕ ಪೂರ್ಣೋದ್ಯೋಗವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಹಣಕಾಸು ನೀತಿಗಳು ರೂಪಿತವಾಗಬೇಕು ಅಂತೇಳಿ. ಉಳಿತಾಯ ಮತ್ತು ಹೂಡಿಕೆ ಸಮನಾಗಿರಬೇಕಂತಂದರೆ ಅದಕ್ಕೆ ಪೂರಕವಾದಂತಹ ವಾತಾವರಣ ಕೇಂದ್ರ ಬ್ಯಾಂಕ್ಗಳು ನಿರ್ಮಾಣ ಮಾಡಿಕೊಡಬೇಕು. ಅದು ಬಡ್ಡಿಯ ದರದಲ್ಲಿ ಏರಿಳಿತ ಉಂಟು ಮಾಡುವುದರ ಮೂಲಕ ಆಗಿರ್ಬೋದು, ಮುಕ್ತ ಮಾರುಕಟ್ಟೆಯಲ್ಲಿ ಹುಂಡಿಗಳನ್ನು ಮಾರಾಟ ಮಾಡುವುದರ ಮೂಲಕ ಅಥವಾ ಕೊಂಡುಕೊಳ್ಳುವುದರ ಮೂಲಕ ಆಗಿರ್ಬೋದು, ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಅನುಪಾತವನ್ನು ಬದಲಾವಣೆ ಮಾಡುವುದರ ಮೂಲಕ ಅನೇಕ ವಿಧಾನಗಳು ಇದ್ದಾವೆ. ಅವುಗಳ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ಸಮತೋಲನವನ್ನು ಸಾಧಿಸಬೇಕಾಗಿದ್ದು ಪ್ರಮುಖವಾದ ಕರ್ತವ್ಯ ಎಂಬುದಾಗಿ ಕ್ರೌಥರ್ ತಿಳಿಸುತ್ತಾರೆ. ಹಾಗೆಯೇ ಸಿಮಿಲರ್ಲಿ ಪ್ರೊಫೆಸರ್ ಹಾಮ್ ಹ್ಯಾಸ್ ಆಲ್ಸೋ ಫೇವರ್ಡ್ Keynes' view. Professor Gardner Ackley records that the concept of full employment is slippery. ಅದೇ ರೀತಿಯೇ ಕೇನ್ಸ್ ರವರ ಒಂದು ತತ್ವವನ್ನು ಕ್ರೌಥರ್ ಆಗಿರ್ಬೋದು, ಹ್ಯಾಮ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರ ಒಂದು ಚಿಂತನೆಗಳನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹಣಕಾಸು ನೀತಿಯ ಪ್ರಮುಖವಾದ ಉದ್ದೇಶ ಅರ್ಥವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗವನ್ನು ಸ್ಥಾಪನೆ ಮಾಡುವುದಾಗಿದೆ. ಹಾಗೆ ನಾವು ಗಮನಿಸಬಹುದು ಕೇನ್ಸ್ ರವರ ಒಂದು ಸಮೀಕರಣ, ಕೇನ್ಸ್ ಇಕ್ವೇಷನ್ ಆಫ್ ಇನ್ಕಮ್ y = C + I throws light as to how full employment can be secured with monetary policy. ಕೇನ್ಸ್ ರವರ ಈ ಒಂದು ಸಮೀಕರಣ, ರಾಷ್ಟ್ರೀಯ ಆದಾಯದ ಸಮೀಕರಣ, y = C + I, ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ is equal to ನ್ಯಾಷನಲ್ ಇನ್ಕಮ್. ಈ ಒಂದು ಸಮೀಕರಣವು ಪೂರ್ಣೋದ್ಯೋಗವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಹಣಕಾಸು ನೀತಿಯ ಪಾತ್ರವನ್ನು ಇದು ವಿವರಿಸುತ್ತದೆ ಅನ್ನುವಂಥದ್ದು. When the economy is facing the problem of depression and unemployment, private investment can be stimulated by adopting a cheap money policy by the monetary authority. ಕೇನ್ಸ್ ಅವರು ಸಲಹೆ ಕೊಡುವ ಹಾಗೆ, ಯಾವಾಗ ಅರ್ಥವ್ಯವಸ್ಥೆಯಲ್ಲಿ ನಿರುದ್ಯೋಗ ಮತ್ತು ಕುಗ್ಗು ಪ್ರಸರಣ ಏರ್ಪಟ್ಟಿರುತ್ತದೆಯೋ, ಖಾಸಗಿ ಹೂಡಿಕೆಯನ್ನು ಪ್ರಚೋದನೆ ಮಾಡೋದಕ್ಕಾಗಿ ಕೇಂದ್ರ ಬ್ಯಾಂಕು ಅಗ್ಗದ ಹಣದ ನೀತಿಯನ್ನು ಪಾಲನೆ ಮಾಡಬೇಕಾಗತ್ತೆ ಅನ್ನುವಂಥದ್ದು. ದ ಚೀಪ್ ಮನಿ ಪಾಲಿಸಿ. ಅಗ್ಗದ ಹಣದ ನೀತಿಯಲ್ಲಿ
ಬಡ್ಡಿ ದರವನ್ನು ಕಡಿಮೆ ಮಾಡೋದಾಗಿರ್ಬೋದು, ಹುಂಡಿಗಳನ್ನು ಮಾರಾಟ ಮಾಡೋದಾಗಿರ್ಬೋದು, CRR ದರವನ್ನು ಕಡಿಮೆ ಮಾಡೋದಾಗಿರ್ಬೋದು, SLR ದರವನ್ನು ಕಡಿಮೆ ಮಾಡೋದಾಗಿರ್ಬೋದು. ಈ ರೀತಿ ಈ ದರಗಳನ್ನು ಕಡಿಮೆ ಮಾಡಿದಾಗ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚು ಹಣ ಪೂರೈಕೆ ಆಗ್ತದೆ. ಆ ಮೂಲಕ ಜನರ ಬಳಿ ಹೆಚ್ಚು ಹಣ ಸೇರುತ್ತೆ, ಜನರಲ್ಲಿ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚುತ್ತೆ, ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ, ಆ ಮೂಲಕ ಉತ್ಪಾದನೆ ಅಧಿಕವಾಗ್ತದೆ. ಉತ್ಪಾದನೆ ಚಟುವಟಿಕೆಗಳು ಗರಿಗೆದರಿದಾಗ ಉದ್ಯೋಗದ ಪ್ರಮಾಣ ಅಧಿಕವಾಗುತ್ತೆ, ಲಭ್ಯವಿರುವ ಸಂಪನ್ಮೂಲಗಳ ದಕ್ಷ ಬಳಕೆಗೆ ಕಾರಣ ಆಗ್ತದೆ ಅನ್ನುವಂಥದ್ದು. Keeping in view the present situation of unemployment and discussed unemployment, particularly in more growing populated countries like India, the set objective of monetary policy is most suitable. ಅಂದರೆ ಯಾವ ದೇಶದಲ್ಲಿ ಈ ಡಿಸ್ಕಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇದೆಯೋ, ಮರೆಮಾಚಿದ ನಿರುದ್ಯೋಗ, ಹಾಗೆ ನಿರುದ್ಯೋಗದ ಪ್ರಮಾಣ ಅಧಿಕವಾಗಿದೆ, ಜನಸಂಖ್ಯೆ ಅಪಾರ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಅಂಥ ದೇಶಗಳಲ್ಲಿ ಈ ಒಂದು ಉದ್ದೇಶ, ಪೂರ್ಣೋದ್ಯೋಗ ಸಾಧನೆಯ ಉದ್ದೇಶ ಹಣಕಾಸು ನೀತಿಯ ಪ್ರಮುಖ ಗುರಿಯಾಗಿರುತ್ತದೆ. ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್, ದ ಪಾಲಿಸಿ ಕ್ಯಾನ್ ಗೋ ಎ ಲಾಂಗ್ ವೇ ಟು ಸಾಲ್ವ್ ದ ಅಕ್ಯೂಟ್ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಪ್ರಮುಖ ಉದ್ದೇಶಗಳಲ್ಲಿ ಹಣಕಾಸು ನೀತಿಯ ಪ್ರಮುಖ ಉದ್ದೇಶಗಳಲ್ಲಿ ನಿರುದ್ಯೋಗ ನಿವಾರಣೆಯೇ ಅತ್ಯಂತ ತೀವ್ರಗತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕಾದಂತಹ ಕೆಲಸ ಅನ್ನುವಂಥದ್ದು. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಹಣಕಾಸು ನೀತಿ ಅನ್ನೋದು ಒಂದು ಪರಿಹಾರ, ಪೂರ್ಣ ನಿರುದ್ಯೋಗ ನಿವಾರಣೆಗೆ ಒಂದು ಪರಿಹಾರ ಯಾವುದು ಅಂತಂದರೆ ಅದು ಹಣಕಾಸು ನೀತಿ ಅನ್ನುವಂಥದ್ದು. ಇಟ್ ಈಸ್ ಯೂಸ್ಫುಲ್ ಟೂಲ್ ಟು ಪ್ರೊವೈಡ್ ಎಕನಾಮಿಕ್ ಅಂಡ್ ಸೋಷಿಯಲ್ ವೆಲ್ಫೇರ್ ಆಫ್ ದ ಕಮ್ಯುನಿಟಿ. ಹಣಕಾಸು ನೀತಿ ಅಂತಕ್ಕಂಥದ್ದು ಆರ್ಥಿಕ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಸಾಧನೆ ಮಾಡಲು ಅತ್ಯುಪಯುಕ್ತವಾದ ಒಂದು ಸಾಧನವಾಗಿದೆ. ಟು ಗ್ರೇಟರ್ ಎಕ್ಸ್ಟೆಂಟ್ ದಿಸ್ ಪಾಲಿಸಿ ಸಾಲ್ವ್ಸ್ ದ ಪ್ರಾಬ್ಲಮ್ ಬಿಸ್ನೆಸ್ ಫ್ಲಕ್ಚುಯೇಷನ್ಸ್. ಹಣಕಾಸು ನೀತಿಯ ಮೂಲಕ ವ್ಯವಹಾರಗಳಲ್ಲಿ ಆರ್ಥಿಕ ಚಟುವಟಿಕೆಗಳಾಗ್ತಕ್ಕಂಥ ಏರಿಳಿತಗಳನ್ನು ಇದು ತಡೆಗಟ್ಟುತ್ತೆ ಅನ್ನುವಂಥದ್ದು. ಮತ್ತೊಂದು ಹಣಕಾಸು ನೀತಿಯ ಉದ್ದೇಶ ಅಂತಂದರೆ ಆರ್ಥಿಕ ಬೆಳವಣಿಗೆ. ಹಣಕಾಸು ನೀತಿಯ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬಹುದಾಗಿದೆ ಅನ್ನುವಂಥದ್ದು. ಅಕಾರ್ಡಿಂಗ್ ಟು ಪ್ರೊಫೆಸರ್ ಮೇಯರ್, ಎಕನಾಮಿಕ್ ಗ್ರೋತ್ as the process whereby the real per capita income of a country increases over a long period of time. ಆರ್ಥಿಕ ಬೆಳವಣಿಗೆ ಅಂತಂದರೆ ದೀರ್ಘಾವಧಿಯಲ್ಲಿ ಜನರ ನೈಜ ತಲಾದಾಯದಲ್ಲಿ ಏರಿಕೆಯನ್ನು ಕಾಣುವುದಾಗಿದೆ ಅನ್ನುವಂಥದ್ದು. ಜನರ ನೈಜ ತಲಾದಾಯದಲ್ಲಿ ದೀರ್ಘಾವಧಿಯಲ್ಲಿ ನಿರಂತರವಾಗಿ ಏರಿಕೆ ಆಗ್ತಾ ಇದ್ರೆ ಅದನ್ನು ನಾವು ಆರ್ಥಿಕ ಬೆಳವಣಿಗೆ ಅಂತ ಕರಿತೇವೆ. ಈ ರೀತಿಯ ಜನರ ನೈಜ ತಲಾದಾಯವನ್ನು ಹೆಚ್ಚಿಸುವಲ್ಲಿ ಹಣ ಸಂಬಂಧಿ ನೀತಿಯು, ಹಣಕಾಸು ನೀತಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು. ಹಿಯರ್ ಇಟ್ ಮೀನ್ಸ್ ಯುಟಿಲೈಸೇಷನ್ ಆಫ್ ಆಲ್ ದ ಪ್ರೊಡಕ್ಟಿವ್ ನ್ಯಾಚುರಲ್, ಹ್ಯೂಮನ್ ಅಂಡ್ ಕ್ಯಾಪಿಟಲ್ ರಿಸೋರ್ಸಸ್ ಇನ್ ಸಚ್ ಎ ಮ್ಯಾನರ್ ಆಸ್ ಟು ಎನ್ಶೂರ್ ಎ ಸಸ್ಟೈನ್ಡ್ ಇನ್ಕ್ರೀಸ್ ಇನ್ ನ್ಯಾಷನಲ್ and per capita income over time. Monetary policy promotes sustained and continuous economic growth by maintaining equilibrium between the total demand for money and total production capacity, and further creating favorable conditions for saving and investment. ನೋಡಿ, ಹಣಕಾಸು ನೀತಿಯಿಂದಾಗಿ ಲಭ್ಯವಿರುವಂತಹ ಮಾನವ ಸಂಪನ್ಮೂಲ ಆಗಿರಬಹುದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಅದನ್ನು ಉತ್ಪಾದಕವಾಗಿ ಗರಿಷ್ಠ ಪ್ರಮಾಣದಲ್ಲಿ ಅದನ್ನು ಬಳಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ಮೂಲಕ ರಾಷ್ಟ್ರದ ಆದಾಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಇದೆ, ತಲಾದಾಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವ ಅಭಿಪ್ರಾಯ. ಹಾಗೆ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿಯು ಅರ್ಥವ್ಯವಸ್ಥೆಯಲ್ಲಿ ಸಮತೋಲನವನ್ನು ಕಾಪಾಡುತ್ತದೆ. ಅಂದರೆ ಒಟ್ಟು ಬೇಡಿಕೆ ಮತ್ತು ಪೂರೈಕೆ ಇವುಗಳ ನಡುವೆ, ಹಣದ ಒಟ್ಟು ಬೇಡಿಕೆ ಮತ್ತು ಹಣದ ಪೂರೈಕೆ ನಡುವೆ ಸಮತೋಲನವನ್ನು ಸಾಧಿಸೋದಿಕ್ಕೆ ಹಣಕಾಸು ನೀತಿಯು ಸಹಾಯಕಾರಿಯಾಗಿದೆ. ಹಣದ ಬೇಡಿಕೆ ಮತ್ತು ಪೂರೈಕೆ ಸಮತೋಲನದಲ್ಲಿದ್ದಾಗ ಅರ್ಥವ್ಯವಸ್ಥೆಯ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಅನ್ನುವಂಥದ್ದು.
ಸೊ ಹಾಗಾಗಿ ಹಣಕಾಸು ನೀತಿಯು ಅರ್ಥವ್ಯವಸ್ಥೆಯಲ್ಲಿ ಉಳಿತಾಯ ಮತ್ತು ಹೂಡಿಕೆಗೆ ಪೂರಕವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೆ ಆರನೆಯ ಮತ್ತೊಂದು ಪ್ರಮುಖವಾದಂಥ ಉದ್ದೇಶ ಅಂತಂದರೆ ಈಕ್ವಿಲಿಬ್ರಿಯಮ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಅಂತಾರಾಷ್ಟ್ರೀಯ ವ್ಯಾಪಾರದ ಸಂದರ್ಭದಲ್ಲಿ ಈ ಪಾವತಿ ಶಿರಕಿನ ಸಮಸ್ಯೆ, ಅದರಲ್ಲಿಯೂ ಬಡ ಮತ್ತು ಅನಭಿವೃದ್ಧಿ ದೇಶಗಳಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ನ ಒಂದು ಕೊರತೆಯ ಸಮಸ್ಯೆ ನಾವು ಕಾಣ್ತೇವೆ. ಈ ಪಾವತಿ ಶಿರಕಿನ ಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಈ ಹಣಕಾಸು ನೀತಿಗಳನ್ನು ರೂಪಿಸುವುದರ ಮೂಲಕ ಅನ್ನುವಂಥದ್ದು. ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಕೊರತೆ ಮಹತ್ವ ನಮಗೆ ಕಂಡುಬಂದಿದ್ದು ಪೋಸ್ಟ್ ವಾರಿಯರ್ಸ್, ಅಂದರೆ ಮಹಾಯುದ್ಧಗಳು ಸಂಭವಿಸಿದ ನಂತರ ಉಂಟಾದಂಥ ಆರ್ಥಿಕ ಸಮಸ್ಯೆಗಳು ಹಣಕಾಸು ನೀತಿಯ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತೆ. This is simply due to the problem of international liquidity on account of the growth of world trade at a more faster speed than the world liquidity. ಏನು ಅಂತಾರಾಷ್ಟ್ರೀಯ ದ್ರವ್ಯತೆಯ ಸಮಸ್ಯೆಗಳು ಉಗಮ ಆಯಿತು ಸಂದರ್ಭದಲ್ಲಿ ಅನಭಿವೃದ್ಧಿ ರಾಷ್ಟ್ರಗಳಿಗೆ ಯಾವಾಗಲೂ ಕೂಡ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಪಾವತಿ ಶುಲ್ಕ ಯಾವಾಗಲೂ ಕೂಡ ಅನಾನುಕೂಲಕರವಾಗೇ ಇತ್ತು. ಶ್ರೀಮಂತ ದೇಶಗಳು ಯಂತ್ರೋಪಕರಣಗಳನ್ನು ಯುದ್ಧೋಪಕರಣಗಳನ್ನು ಬಡ ರಾಷ್ಟ್ರಗಳಿಗೆ ಅವು ರಫ್ತು ಮಾಡುವುದರ ಮೂಲಕ ಬಡ ರಾಷ್ಟ್ರಗಳಿರ್ತಕ್ಕಂಥ ಸಂಪನ್ಮೂಲವನ್ನು ಅವು ಪಡ್ಕೊಂಡು ಇನ್ನೂ ಹೆಚ್ಚು ಶ್ರೀಮಂತ ಆಗ್ತಾ ಇದ್ವು. ಬಡ ದೇಶಗಳು ಈ ಕೃಷಿ ಉತ್ಪನ್ನಗಳನ್ನು ಶ್ರಮ ಸಾಂದ್ರಿತ ಸರಕುಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ಬಂಡವಾಳಶಾಹಿ ರಾಷ್ಟ್ರಗಳಿಗೆ, ಶ್ರೀಮಂತ ದೇಶಗಳಿಗೆ ಕಳುಹಿಸುವುದರ ಮೂಲಕ ಪಾವತಿ ಶಿರಕಿನಲ್ಲಿ ಅಪಾರ ಪ್ರಮಾಣದ ನಷ್ಟವನ್ನು ನಾವು ಅನುಭವಿಸ್ತಾ ಇರ್ತವೆ. It was felt that increasing of deficit in the balance of payments reduces the ability of an economy to achieve other objectives. As a result, many less developed countries have to curtail their imports, which adversely affects development activities ಅನ್ನುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂತಂದರೆ, ಯಾವಾಗ ಪಾವತಿ ಶಿರಕಿನ ಅಸಮತೋಲನದ ಸಮಸ್ಯೆಗಳು ಉಂಟಾಗುತ್ತೋ ಅಂಥ ಸಂದರ್ಭದಲ್ಲಿ ಆರ್ಥಿಕ ಅಸ್ಥಿರತೆ ಉಂಟಾಗ್ತದೆ. ಆರ್ಥಿಕ ಸಂಪನ್ಮೂಲಗಳ ಕೊರತೆ ನಾವು ಕಾಣ್ತೇವೆ. ಆ ಮೂಲಕ ಅನಭಿವೃದ್ಧಿ ದೇಶಗಳಲ್ಲಿ, ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ರಫ್ತಿನ ಪ್ರಮಾಣ ಕಡಿಮೆ ಆಗುತ್ತೆ, ಆಮದಿನ ಪ್ರಮಾಣ ಹೆಚ್ಚಾಗುತ್ತೆ. ಆಮದು ಜಾಸ್ತಿ ಆಗ್ತಾ ಹೋದಾಗೆ ಆಂತರಿಕವಾಗಿ ಅಭಿವೃದ್ಧಿಯ ಚಟುವಟಿಕೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಒಂದು ಬಡ ದೇಶದ ಹಣವು ಶ್ರೀಮಂತ ದೇಶಗಳ ಕಡೆಗೆ ಚಲಿಸ್ತಾ ಹೋಗುತ್ತೆ. ಇದು ಬಡ ದೇಶವು ಇನ್ನೂ ಬಡ ದೇಶವಾಗಿ ಇರೋದಕ್ಕೆ ಅದು ಕಾರಣ ಆಗುತ್ತೆ. ಆದ್ದರಿಂದ ಈ ಪಾವತಿ ಶಿಲ್ಕಿನ ಕೊರತೆಯನ್ನು ನಿವಾರಣೆ ಮಾಡಬೇಕಾದ್ರೆ ಹಣಕಾಸು ನೀತಿಯು ಪ್ರಮುಖವಾದ ಒಂದು ಸಾಧನವಾಗಿದೆ. ಆದ್ದರಿಂದ ಪಾವತಿ ಶಿಲ್ಕಿನ ಸಮತೋಲನ ಸಾಧಿಸುವುದೇ ಹಣಕಾಸು ನೀತಿಯ ಪ್ರಮುಖವಾದ ಉದ್ದೇಶವಾಗಿದೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು 6 ಪ್ರಮುಖ ಅಂಶಗಳು ಹಣಕಾಸು ನೀತಿಯ ಪ್ರಮುಖ ಉದ್ದೇಶಗಳಾಗಿದ್ದಾವೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.